ಹೌದು ಹಾಯ್ ಹಾಯ್ ಎಂತ ಡಿಸ್ಕಷನ್ ಮಾಡ್ತಿದ್ರಿ? 10th ಮುಗೀತಲ್ಲ, ನೆಕ್ಸ್ಟ್ ಇನ್ನು ಯಾವ ಕಾಲೇಜಿಗೆ ಹೋಗಬೇಕು? ಹೌದು, ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೇ ಸೈನ್ಸ್ ಅಂತ ಮೈಂಡಲ್ಲಿ ಇದೆ, ಬಟ್ ಯಾವ ಕಾಲೇಜ್ ಅಂತ ಡಿಸೈಡ್ ಆಗ್ತಾ ಇಲ್ಲ ಇನ್ನು. ಮನೆಯಲ್ಲೆಲ್ಲ ಬೇರೆ ಕಡೆ ಹಾಸ್ಟೆಲಿಗೆ ಹಾಕ್ತಾ ಅಂತ ಹೇಳ್ತಿದ್ದಾರೆ, ಬಟ್ ಅಲ್ಲಿ ಫೆಸಿಲಿಟೀಸ್ ಫುಡ್ ಎಲ್ಲ ನಮಗೆ ಅಡ್ಜಸ್ಟ್ ಆಗ್ತಿತ್ತಲ್ಲ, ಸೊ ಏನು ಮಾಡೋಕ್ಕೆ ಹಾಯ್ ಎಲ್ಲ ಹೇಗಿದ್ದೀರಾ? ಹಾಯ್. ಹೇಗೆ ಎಲ್ಲ 10th ಎಕ್ಸಾಮ್ ಎಲ್ಲ ಹೇಗಾಯ್ತು? ತುಂಬ ಚೆನ್ನಾಗಾಯ್ತು. ಎಕ್ಸಾಮ್ ಪೇಪರ್ ತುಂಬ ಟಫ್ ಇತ್ತಂತೆಲ್ಲ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಎಲ್ಲ ಸೈನ್ಸ್ ಮಾಡಬೇಕು ಅಂತ ಹೇಳ್ತಿದ್ವಿ, ಅದೇ ಕಾಲೇಜೇ ಡಿಸೈಡ್ ಆಗ್ತಾ ಇದೆ. ಮನೇಲೆಲ್ಲ ಏನು ಹೇಳ್ತಾ ಇದ್ದಾರೆ? ಮನೆಯಲ್ಲೆಲ್ಲ ಬೇರೆ ಕಡೆ ಹಾಕಬೇಕು ಅಂತ ಹೇಳ್ತಿದ್ದಾರೆ, ಬಟ್ ಅಲ್ಲಿ ಫೆಸಿಲಿಟೀಸ್ ಫುಡ್ ಎಲ್ಲ ಹೇಗೆ ಅಡ್ಜಸ್ಟ್ ಆಗ್ತದೆ ಅಂತ. ಮದುವೆ ನೀವು ಯಾವ ಕಾಲೇಜಿಗೆ ಹೋಗ್ತಾ ಇದ್ದೀರಾ? ನಾನು ಇಲ್ಲಿ MT ಸೊಸೈಟಿ STM ಕಾಲೇಜ್ ಹೊನ್ನಾರ್ದಲ್ಲಿ ಹೋಗ್ತಾ ಇದ್ದೀನಿ. ಇಂಟಿಗ್ರೇಟೆಡ್ ಬ್ಯಾಚ್ ಸೈನ್ಸಲ್ಲಿ ಈಗ ಹೊಸ ಬ್ಯಾಚ್ ಶುರುವಾಗಿದೆ. ಅದರಲ್ಲಿ ಇಂಟಿಗ್ರೇಟೆಡ್ ಬ್ಯಾಚ್ ಸೈನ್ಸಲ್ಲಿ ಸ್ಟ್ರೀಮಲ್ಲಿ ನಾನು ಅಡ್ಮಿಷನ್ ತಗೊಂಡಿದ್ದೀನಿ. ಹೇಗಿದೆ ಕಾಲೇಜು? ತುಂಬ ಚೆನ್ನಾಗುಂಟು. ಲಾರ್ಜ್ ಕ್ಯಾಂಪಸ್ ಉಂಟು, ಹಾಸ್ಟೆಲ್ ಫೆಸಿಲಿಟೀಸು ಉಂಟು, ಫ್ಯಾಕಲ್ಟೀಸು, ಸ್ಟಾಫ್ ಮೆಂಬರ್ಸು ಮತ್ತು ಲೆಕ್ಚರರ್ಸ್ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಜೊತೆಗೆ ಲೈಬ್ರರಿ ಉಂಟು, ಆಮೇಲೆ ಬಯೋಲಜಿ ಲ್ಯಾಬು, ಫಿಸಿಕ್ಸ್ ಲ್ಯಾಬು, ಕೆಮಿಸ್ಟ್ರಿ ಲ್ಯಾಬು, ಕಂಪ್ಯೂಟರ್ ಸೈನ್ಸ್ ಲ್ಯಾಬು ಸಹ ಉಂಟು. ಮತ್ತು ಲೆಕ್ಚರರ್ಸ್ ಕಲಿಸೋದ್ರ ಬಗ್ಗೆ ಏನೇ ಒಂದು ಮಾತಿಲ್ಲ, ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಹೇಗೆ? ಇಂಟಿಗ್ರೇಟೆಡ್ ಬ್ಯಾಚ್ ಅಂದರೆ ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ತಾ ಇದ್ದಾರೆ. CET, ನೀಟು, JEE ಜೊತೆಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಸ್ಯಾಟರ್ಡೇ ಮಾಕ್ ಟೆಸ್ಟ್ ಮಾಡ್ತಾ ಇದ್ದಾರೆ ನಮಗೆ. ಈ ಹಿಂದಿನ ವರ್ಷ ಮಾತ್ರ 11 ಜನ JEE ಮೇನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರು. CET ರ್ಯಾಂಕಿಂಗು ಸಹ ಒಳ್ಳೆ ಬರ್ತಾ ಇದೆ. ಅದೇ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಗುಂಟು? ಫೀಸ್ ಸ್ಟ್ರಕ್ಚರ್ ಕಡಿಮೆ, ಅಂದರೆ ಚೀಪ್ ಫೀಸಲ್ಲೇ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಹಾಸ್ಟೆಲ್ ಫೀಸು ತುಂಬ ಕಡಿಮೆ ಉಂಟು. ನಾರ್ಮಲ್ ಪೀಪಲ್ಗೆಲ್ಲ ಅಫೋರ್ಡೆಬಲ್, ಬೆಸ್ಟ್ ಎಜುಕೇಷನ್. ಅಂದರೆ ನಾವು ಕಾಲೇಜಿಗೆ ಹೌದು. ಅಲ್ಲ, ನೀವು ಹೊರಗಡೆ ಬೇರೆ ಡಿಸ್ಟ್ರಿಕ್ಟಿಗೆ ಹೋಗಿ ಎಕ್ಸ್ಪೆನ್ಸಿವ್ ದುಡ್ಡು ಕೊಟ್ಕೊಂಡು ಎಕ್ಸ್ಪೆನ್ಸಿವ್ ಇಂದ ಎಜುಕೇಷನ್ ಕಲ್ಸೋಕ್ಕಿಂತಲ್ಲ ಇಲ್ಲೇ ನಮ್ಮ ಲೋಕಲಲ್ಲೇ ಬೆಸ್ಟ್ ಎಜುಕೇಷನ್ ಮತ್ತು ಅಫೋರ್ಡೆಬಲ್ ಫೀಸ್ ಕೊಟ್ಕೊಂಡು ಕಳಿಸ್ತಾರಲ್ಲ, ಯಾಕೆ ನೀವು ಅಡ್ಮಿಷನ್ ತಗೊಳ್ಬಾರ್ದು? ಹೌದು.